ಕೊಪ್ಪಳ ಜಿಲ್ಲಾಧಿಕಾರಿ ಕಾರು ಜಪ್ತಿಗೆ ಕೋರ್ಟ್ ಆದೇಶ ಕೊಟ್ಟಿದೆ. ಜಿಲ್ಲಾಧಿಕಾರಿ ಕಾರು ಶೋರೂಮ್ಗೆ ಶಿಫ್ಟ್. ಈಗ ಒಂದಷ್ಟು ಅನುಮಾನಗಳು. ಕೊಪ್ಪಳ ಜಿಲ್ಲಾಧಿಕಾರಿ ಕಾರು ಜಪ್ತಿಗೆ ಕೋರ್ಟ್ ಆದೇಶ ಕೊಟ್ಟಿರೋದು. ಜಿಲ್ಲಾಧಿಕಾರಿ ಕಾರು ಶೋರೂಮ್ಗೆ ಶಿಫ್ಟ್. ಅನುಮಾನ, ಕಾರನ್ನ ಶೋರೂಮ್ಗೆ ಶಿಫ್ಟ್ ಮಾಡಲಾಗಿದೆ. ಇದು ಒಂದಷ್ಟು ಅನುಮಾನ. ಹೊಸಪೇಟೆ ಟೊಯೋಟಾ ಶೋರೂಮ್ನಲ್ಲಿ ಡಿಸಿ ಕಾರು. ಕೋರ್ಟ್ ಆದೇಶದ ಮಧ್ಯೆ ಕಾರನ್ನ ಸರ್ವಿಸಿಗೆ ಬಿಟ್ಟಿದ್ದಾರೆ ಡಿಸಿ. ಇದು ಒಂದಷ್ಟು ಅನುಮಾನಗಳಿಗೆ ಎಡೆ ಮಾಡಿ ಕೊಡ್ತಾ ಇರೋದು. ಈ ಸಮಯದಲ್ಲಿ ಸರ್ವಿಸ್ ಮಾಡೋ ಅಗತ್ಯ ಇದೆಯಾ ನೋಡಿ, ಕೋರ್ಟು ಆದೇಶ ಕೊಟ್ಟಿದೆ ಕಾರ್ ಜಪ್ತಿ ಮಾಡಬೇಕು ಅಂತ ಹೇಳಿ. ಇದೆಲ್ಲದರ ನಡುವೆ ಜಿಲ್ಲಾಧಿಕಾರಿ ಕಾರನ್ನ ಶೋರೂಮ್ಗೆ ಶಿಫ್ಟ್ ಮಾಡಿದ್ದಾರೆ. ಕೋರ್ಟ್ ಆದೇಶದ ಮಧ್ಯೆ ಕಾರ್ ಸರ್ವಿಸ್ಗೆ ಬಿಟ್ಟಿರೋದು ಒಂದಷ್ಟು ಅನುಮಾನಗಳಿಗೆ ಕಾರಣ ಆಗಿದೆ. ಈ ಸಮಯದಲ್ಲಿ ಸರ್ವಿಸ್ ಮಾಡಿಸಬೇಕಾಗಿತ್ತಾ ಡಿಸಿ ನಳಿನ್ ಅತುಲ್ ಅವರು? ಕೋರ್ಟ್ ಆದೇಶದಿಂದ ತಪ್ಪಿಸಿಕೊಳ್ಳುವಂತ ಹುನ್ನಾರನ ಅನ್ನುವಂತಹ ಒಂದಷ್ಟು ಪ್ರಶ್ನೆ. ಏಪ್ರಿಲ್ 17ನೇ ತಾರೀಕು ಕಾರಿ ಜಪ್ತಿಗೆ ಬಂದಾಗ ಕೀ ಕೊಟ್ಟಿರಲಿಲ್ಲ ಡಿಸಿ. ಒಂದ್ ಕಡೆ ಕಚೇರಿಗೆ ಬಂದಿಲ್ಲ ಜಿಲ್ಲಾಧಿಕಾರಿ ನಳಿನ್ ಅತುಲ್ ಅವರು. ತಪ್ಪಿನ ಮೇಲೆ ತಪ್ಪು ಮಾಡ್ತಾ ಇದ್ದಾರೆ. ಈಗ ಇವರ ಮೇಲೆ ಏನು ಕ್ರಮ ತೆಗೆದುಕೊಳ್ಳುತ್ತೆ ಕೋರ್ಟು, ಕಾದ್ ನೋಡ್ಬೇಕಾಗತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶುಕ್ರಾಜ್. ಕೊಪ್ಪಳ ಜಿಲ್ಲಾಧಿಕಾರಿ ಕಾರು ಜಪ್ತಿಗೆ ಕೋರ್ಟ್ ಅನುಮತಿಯನ್ನ ಕೊಟ್ಟಿರುತ್ತೆ. ಆದ್ರೆ ಆ ಸಂದರ್ಭದಲ್ಲಿ ಕಾರನ್ನ ಕೊಟ್ಟಿರಲ್ಲ ಅವರು. ಈಗ ಶೋರೂಮಿಗೆ ಬಿಟ್ಟಿರೋದು ಒಂದಷ್ಟು ಅನುಮಾನಗಳಿಗೆ ಎಡೆ ಮಾಡಿ ಕೊಡ್ತಾ ಇದೆ. ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ ಡಿಸಿ ಅಂತ ಹೇಳಿ ಶುಕ್ರಾಜ್? ಪೂರ್ಣಿಮಾ, ಏನಂತಂದ್ರೆ ಕೊಪ್ಪಳ ಡಿಸಿ ನಳಿನ್ ಅತುಲ್ ಅವರ ನಡೆ ನಿಜಕ್ಕೂ ಜಿಲ್ಲೆಯ ಜನರ ಒಂದು ಚರ್ಚೆಗೆ ಗ್ರಾಸ ಆಗಿರ್ತಕ್ಕಂಥದ್ದು. ಏನು ಕಳೆದ 2 ದಿನದ ಹಿಂದಷ್ಟೇ ಒಂದು ಗಂಗಾವತಿಯ ಕೋರ್ಟ್ ನ್ಯಾಯಾಲಯ ಒಂದು ಆದೇಶ ಮಾಡಿರ್ತಕ್ಕಂಥದ್ದು. ಏನೋ ಒಂದು ಒತ್ತುವರಿ ಪ್ರಕರಣದಲ್ಲಿ ರಸ್ತೆ ಅಗಲೀಕರಣ ಸಮಯದಲ್ಲಿ ಈ ಗಂಗಾವತಿ ನಗರಸಭೆ ಅಧಿಕಾರಿಗಳು ಈ ಒಂದು ಖಾಸಗಿ ವ್ಯಕ್ತಿಗಳ ಒಂದು ಭೂಮಿಯನ್ನು ಒತ್ತುವರಿ ಮಾಡಿ ರಸ್ತೆ ಅಗಲೀಕರಣ ಮಾಡಿರ್ತಾರೆ. ಇದಕ್ಕೆ ಸಂಬಂಧಿಸಿದಂತೆ ಅವರು ಕೋರ್ಟ್ ಮೆಟ್ಟಿಲನ್ನು ಹೇರುತ್ತಾರೆ. ಈ ಸಂದರ್ಭದಲ್ಲಿ ಆ ಒಂದು ತೀರ್ಪು ಈಗ ಡಿಸಿ ವಿರುದ್ಧವಾಗಿ ಬಂದಿರತಕ್ಕಂಥದ್ದು. ಏನಂತಂದ್ರೆ ರಸ್ತೆ ಅಗಲೀಕರಣ ಮಾಡಿದರೆ ಅವ್ರಿಗೆ ನೀವು ಪರಿಹಾರ ಕೊಡ್ಬೇಕು ಅಂತಂದು ಮೊದಲನೇ ಹಂತದಲ್ಲಿ ತೀರ್ಪು ಬಂದಿರತಕ್ಕಂಥದ್ದು. ಆದ್ರೆ ಅದೆಲ್ಲವನ್ನು ಕೂಡ ಲೆಕ್ಕಿಸದೆ ಕಾನೂನು ನಿಯಮಾವಳಿಗಳನ್ನು ಗಾಳಿಗೆ ತೂರಿ ಈ ಡಿಸಿ ವರ್ತನೆ ಮಾಡಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ನ್ಯಾಯಾಲಯ ಕಳೆದ 2 ದಿನದಿಂದ ಅಷ್ಟೇ ಅವರ ಕಾರು ಜಪ್ತಿಗೆ ಆದೇಶ ಮಾಡಿರ್ತಕ್ಕಂಥದ್ದು. ಆದ್ರೆ ಈ ಸಂದರ್ಭದಲ್ಲಿ ಬೆಲೀಫ್ಗಳಿಗೆ ಅವರು ಕಿಮ್ಮತ್ತನ್ನು ಕೊಡದೆ ಅವರು ಅಲ್ಲಿದ್ದ ಕಾಲ್ಕಿತ್ತಂತ ಒಂದು ಘಟನೆ ನಡೆದಿತ್ತು. ಆದ್ರೆ ಇವತ್ತು ನೋಡಿದ್ರೆ ಆ ಒಂದು ಏನು ಡಿಸಿ ಅವರ ಒಂದು ಗಾಡಿ ಇದೆ, ಇನ್ನೋವಾ ವೆಹಿಕಲ್ಸ್ ಇದೆ, ಅದು ಹೊಸಪೇಟೆಯ ಒಂದು ಟೊಯೋಟಾ ಶೋರೂಮ್ ಅಲ್ಲಿ ಸರ್ವಿಸ್ಗೆ ಬಿಟ್ಟಿರ್ತಕ್ಕಂಥದ್ದು. ಈ ಎಲ್ಲ ಘಟನೆಗಳನ್ನು ನೋಡಿದ್ರೆ ಡಿಸಿ ಅವರು ಈ ಒಂದು ಕಾನೂನಿನ ಒಂದು ನಿಯಮಾವಳಿಗಳನ್ನು ಕಾನೂನಿನ ನಿಯಮಾವಳಿಗೆ ಯಾವುದೇ ಒಂದು ಬೆಲೆ ಕೊಟ್ಟಿಲ್ಲ ಅನ್ನೋದು ನಮ್ಗೆ ಮೇಲ್ನೋಟಕ್ಕೆ ಕಂಡು ಬರ್ತಿರ್ತಕ್ಕಂಥ. ಯಾಕಂತಂದ್ರೆ ಕಾನೂನು ಅಂದ್ರೆ ಸಾಮಾನ್ಯದಿಂದ ಹಿಡಿದು ಜಿಲ್ಲಾಧಿಕಾರಿವರೆಗೂ ಕೂಡ ಒಂದೇ ಕಾನೂನು ಇರುತ್ತೆ. ಇಂತಹ ಸಂದರ್ಭದಲ್ಲಿ ಇವರು ಈ ಒಂದು ನ್ಯಾಯಾಲಯದ ಆದೇಶಕ್ಕೆ ಕಿಮ್ಮತ್ತು ಕೊಡದೆ ಈ ಒಂದು ಗಾಡಿಯನ್ನು ಸರ್ವಿಸ್ಗೆ ಬಿಟ್ಟಿರತಕ್ಕಂಥದ್ದು ಎಷ್ಟು ಸರಿ ಅಂತಂದು ಈಗ ಜಿಲ್ಲೆಯ ಜನರ ಒಂದು ಚರ್ಚೆಗೆ ಕಾರಣ ಆಗಿರತಕ್ಕಂಥದ್ದು. ಪೂರ್ಣಿಮಾ, ಥ್ಯಾಂಕ್ ಯು ಶುಕ್ರಾಜ್ ತಮ್ಮೆಲ್ಲ ಮಾಹಿತಿಗಾಗಿ.